ಭಟ್ಕಳದ ರೈಲ್ವೆ ನಿಲ್ದಾಣದ ಹತ್ತಿರವಿರುವ ಶ್ರೀ ನಾಗಮಾಸ್ತಿ ಕ್ಷೇತ್ರದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಫೆಬ್ರವರಿ 21-22ರಂದು ನಡೆಸಲಾಗುತ್ತಿದೆ ಎಂದು ಶ್ರೀ ನಾಗಮಾಸ್ತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಎನ್ ನಾಯ್ಕ್ ಹೇಳಿದರು. 21ನೇ ತಾರೀಕಿನ ದಿವಸ ಬೆಳಿಗ್ಗೆ 8:00ವರೆಗೆ ನೂತನ ವಿಗ್ರಹಗಳನ್ನು ಮೆರವಣಿಗೆಯ ಮೂಲಕವಾಗಿ ನಾವು ಮುಟ್ಟಳ್ಳಿ ಮೂಡಭಟ್ಕಳ ವಿ ರಸ್ತೆ ಮಣ್ಕುಳಿ ಹೀಗೆ ಈ ಮಾರ್ಗವಾಗಿ ಪುನಃ ಇದೇ ಸ್ಥಳಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಜೊತೆಗೆ 22ನೇ ತಾರೀಕಿನ ದಿವಸ ಪುನರ್ ಪ್ರತಿಷ್ಠಾಪನೆಯ ದಿವಸ ಇದಕ್ಕೆ ನಾಗೇಕ್ಷಿ ಸಂಸ್ಥಾನದಿಂದ ಬೆಳ್ಳಿಯ ಕವಚವನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಆ ಬೆಳ್ಳಿಯ ಕವಚವನ್ನು ನಾಗೇಕ್ಷಿ ಸಂಸ್ಥಾನದಿಂದ ಮೆರವಣಿಗೆಯ ಮೂಲಕವಾಗಿ ತಂದು ಇಲ್ಲಿಗೆ ಅರ್ಪಿಸುವಂಥ ಕಾರ್ಯಕ್ರಮ ಇದೆ. ಆ ದಿವಸ ಪ್ರತಿಷ್ಠಾಪನೆಯ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 5 ಗಂಟೆಯಿಂದ ಭಜನಾ ಕಾರ್ಯಕ್ರಮ, 7 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಸಭಾ ಕಾರ್ಯಕ್ರಮದಲ್ಲಿ ಸಚಿವರು ಹಾಗೂ ಉಪವಿಭಾಗಾಧಿಕಾರಿಗಳು, ರೈಲ್ವೆ ಇಲಾಖೆಯ ಅಧಿಕಾರಿಗಳು, ಊರಿನ ಹಿರಿಯರು, ಮುಖಂಡರುಗಳು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ಸದ್ಭಕ್ತರು ದಯವಿಟ್ಟು ಆಗಮಿಸಿ ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಮತ್ತು ದೇವರ ದರ್ಶನದಿಂದ ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ದೇವಸ್ಥಾನದ ಆವರಣದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪುನರ್ ಪ್ರತಿಷ್ಠಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಫೆಬ್ರವರಿ 17ರಂದು ನಾಗ ಸಂಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 21ರಂದು ಬೆಳಿಗ್ಗೆ 9 ಗಂಟೆಗೆ ನೂತನ ವಿಗ್ರಹದ ಪುರಪ್ರದಕ್ಷಿಣೆ ನಡೆಯಲಿದೆ. ಫೆಬ್ರವರಿ 22ರಂದು ಬೆಳಿಗ್ಗೆ ಶ್ರೀ ನಾಗಯಕ್ಷೆ ಸಂಸ್ಥಾನದಿಂದ ಶ್ರೀದೇವಿಗೆ ಬೆಳ್ಳಿಯ ಕವಚ ಸಮರ್ಪಣೆ ಜೊತೆಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತದೆ. ಮಹಾಪೂಜೆಯ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. 21ನೇ ತಾರೀಕಿನ ದಿವಸ ಬೆಳಿಗ್ಗೆ 8:00ವರೆಗೆ ನೂತನ ವಿಗ್ರಹಗಳನ್ನು ಮೆರವಣಿಗೆಯ ಮೂಲಕವಾಗಿ ನಾವು ಮುಟ್ಟಳ್ಳಿ ಮೂಡಭಟ್ಕಳ ವಿ ರಸ್ತೆ ಮಣ್ಕುಳಿ ಹೀಗೆ ಈ ಮಾರ್ಗವಾಗಿ ಪುನಃ ಇದೇ ಸ್ಥಳಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹೊರೆಕಾಣಿಕೆಗೆ ಸಂಬಂಧಪಟ್ಟಂತೆ 20ರಿಂದ ಆರಂಭಗೊಂಡು 21ರ ಸಂಜೆ 5 ಗಂಟೆಯವರೆಗೆ ಭಕ್ತಾದಿಗಳು ಹೊರೆಕಾಣಿಕೆಯನ್ನು ಅರ್ಪಿಸಬಹುದಾಗಿದೆ ಎಂದರು. ಹೊರೆಕಾಣಿಕೆಯನ್ನು ಕೂಡ ನಾವು ಇಲ್ಲಿಗೆ ಸಾಕಷ್ಟು ಹೊರೆಕಾಣಿಕೆ ಬರುವಂಥ ನಿರೀಕ್ಷೆ ಇದೆ. ಹೊರೆಕಾಣಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಕಡೆಗೂ ಮಾಹಿತಿಯನ್ನು ನೀಡಿದ್ದೇವೆ. ಅವರೆಲ್ಲರೂ ಕೂಡ ಹೊರೆಕಾಣಿಕೆಯನ್ನು ತಂದು ಅರ್ಪಿಸ್ತಾರೆ. 20-21 ತಾರೀಕಿನ ಬೆಳಗ್ಗೆ 9 ಗಂಟೆಯಿಂದ ಆರಂಭಗೊಂಡು 21ನೇ ತಾರೀಕಿನ ಸಂಜೆ 5 ಗಂಟೆಯವರೆಗೆ ಹೊರೆಕಾಣಿಕೆಯನ್ನು ಅರ್ಪಿಸುವವರು ಇಲ್ಲಿ ಹೊರೆಕಾಣಿಕೆಯನ್ನು ಸಮರ್ಪಿಸಬಹುದು. ದೇವಸ್ಥಾನದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಾಗುತ್ತದೆ ಎಂದರು. ಸಾಮಾನ್ಯವಾಗಿ ಈ ಕ್ಷೇತ್ರಕ್ಕೆ ಕೇವಲ ಭಟ್ಕಳದಿಂದ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಕೊಲ್ಲಾಪುರ ಆ ಕಡೆಯಿಂದಲೂ ಸಹಿತ ಇದಕ್ಕೆ ನಡ್ಕೊಳ್ಳುವಂಥವರು ಭಾಳಷ್ಟು ಜನ ಭಕ್ತಾದಿಗಳು ಇದಕ್ಕೆ ಈಗಾಗಲೇ ನಮಗೆ ದೇಣಿಗೆನೂ ಕೂಡ ಅವರು ಕಳಿಸಿದ್ದಾರೆ. ಸೇವಾ ರೂಪದಲ್ಲಿ ಮತ್ತು ವಸ್ತು ರೂಪದಲ್ಲಿ ನಮಗೆ ಸಾಕಷ್ಟು ದೇಣಿಗೆಯನ್ನು ಕೂಡ ಕಳಿಸ್ತಾ ಇದ್ದಾರೆ. ಹಾಗಾಗಿ ಇನ್ನಷ್ಟು ನಾವು ಇಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು, ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿವಸದಲ್ಲಿ ಆ ದೇವಿ ಯಾವ ರೀತಿ ನಮಗೆ ಶಕ್ತಿಯನ್ನು ಕೊಡ್ತಾಳೆ ಆ ರೀತಿ ಇದರ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕವಾಗಿ ಇದೊಂದು ಮಾದರಿ ಕ್ಷೇತ್ರವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಈ ಎಲ್ಲ ಸಮಿತಿಯವರದ ಒಂದು ನಿರ್ಣಯ ಆಗಿರ್ತದೆ. ಈ ಸಂದರ್ಭದಲ್ಲಿ ಸೀತಾರಾಮ ನಾಯ್ಕ್, ರಾಮಣ್ಣ ಬಳೆಗಾರ್, ಪರಮೇಶ್ವರ್ ನಾಯ್ಕ್, ನಾಗರಾಜ್ ನಾಯ್ಕ್, ಶ್ರೀಧರ್ ನಾಯ್ಕ್, ಹೇಮಂತ್ ನಾಯ್ಕ್, ಲಕ್ಷ್ಮಣ್ ನಾಯ್ಕ್ ಮತ್ತಿತರರು ಇದ್ದರು. ಸಾಮಾನ್ಯವಾದಂಥ ಒಂದು ಹುತ್ತ ಇದಷ್ಟೇ, ಮತ್ತೇನಿಲ್ಲ ಇದು. ಆದರೆ ಈ ಹುತ್ತ ಅಂತ ನೆರೆಯಲ್ಲೂ ಕೂಡ ಇಷ್ಟು ಒಂದು ಹನಿ ಮಣ್ಣು ಕೂಡ ಇದನ್ನು ಕಿತ್ಕೊಂಡು ಹೋಗಲಿಲ್ಲ. ಇದರ ಮೇಲ್ಗಡೆ ನೀರು ಹೋಗಿದೆ. ಇದು ಇಷ್ಟಕ್ಕೂ ಕೂಡ ಈ ಸೀಗೆ ಬಲ್ಲ ಹೀಗೆ ಕೌಚ್ಕೊಂಡಿತ್ತು. ಯಾವ ರೀತಿ ನೀರು ಹೌದಲ್ಲ, ಏನೇನು ಆಗಲಿಲ್ಲ ಅಂತ ಕ್ಷೇತ್ರ ಇದು. 200 ವರ್ಷದಿಂದ ಇಲ್ಲ, ನಮ್ಗೆ ಅದರದ್ದು ಏನು ಇಂತಿಷ್ಟೇ ವರ್ಷದ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲೇ ಇತ್ತ ಹೀಗೆ ಇದೆ, ಹೀಗೆ ಇದು ಸ್ಥಳ ಇದು. ಇಲ್ಲಿದೆ ಅಂತಲ್ಲ, ಅದು ಇಲ್ಲಿದೆ ಶಕ್ತಿ.